ಬಾಗಲಕೋಟೆ ಬೈ ಎಲೆಕ್ಷನ್ಗೆ ಯತ್ನಾಳ್ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ. ಬಿಜೆಪಿಗೆ ಪ್ಲಸ್ ಆಗಲಿದೆ ಹಿಂದೂ ಹುಲಿ ಯತ್ನಾಳ್ ಅವರ ಪ್ರಚಾರ. ಅಶ್ವವೇಗ ಜೊತೆ ಚರಂತಿಮಠ ಎಕ್ಸ್ಕ್ಲೂಸಿವ್ ಮಾತನ್ನ ನಡೆಸಿದ್ದಾರೆ. ಉಪಸಮರದಲ್ಲಿ ಹೆಚ್ಚು ಲೀಡ್ನಿಂದ ನಾನು ಗೆಲ್ತೇನೆ, ಯತ್ನಾಳ್ ಬಂದ್ರೆ ಸಮಸ್ಯೆ ಇಲ್ಲ ಅಂತ ಬಿಎಸ್ವೈ ಸಹಿತ ಹೇಳಿದ್ರು. ಬಾಗಲಕೋಟೆ ಬೈ ಎಲೆಕ್ಷನ್ಗೆ ಯತ್ನಾಳ್ ಟ್ವಿಸ್ಟ್, ಬಿಜೆಪಿಗೆ ಪ್ಲಸ್ ಆಗಲಿದೆ ಹಿಂದೂ ಹುಲಿ ಯತ್ನಾಳ್ ಪ್ರಚಾರ. ಅಶ್ವವೇಗ ಜೊತೆ ಚರಂತಿಮಠ ಎಕ್ಸ್ಕ್ಲೂಸಿವ್ ಮಾತುಕತೆಯನ್ನ ನಡೆಸಿದ್ದಾರೆ. ಉಪಸಮರದಲ್ಲಿ ಹೆಚ್ಚು ಲೀಡ್ನಿಂದ ನಾನು ಗೆಲ್ತೇನೆ, ಯತ್ನಾಳ್ ಬಂದ್ರೆ ಸಮಸ್ಯೆ ಇಲ್ಲ ಅಂತ ಬಿಎಸ್ವೈ ಹೇಳಿದ್ರು. ಶಾಸಕ ಯತ್ನಾಳ್ ಬಂದಿರುವುದು ನನಗೆ ಪ್ಲಸ್ ಆಗುತ್ತೆ. ಸಿಎಂ ಸಿದ್ದರಾಮಯ್ಯ ಪ್ರಚಾರದಿಂದ ನನಗೆ ಹಿನ್ನಡೆ ಆಗಲ್ಲ. ಕಾಂಗ್ರೆಸ್ ಶಾಸಕ ಅಧಿಕಾರದಲ್ಲಿದ್ದಾಗ ಏನ್ ಕೆಲಸ ಮಾಡಿಲ್ಲ. 2023ರಲ್ಲಿ ನನ್ನ ಸೋಲಿಗೆ ಒಳ ಮೀಸಲಾತಿಯೇ ಕಾರಣ. ಕಳೆದ ಬಾರಿ ನಮ್ಮ ಪಕ್ಷದ ಸಮಸ್ಯೆಯಿಂದ 40 ಸೀಟ್ ಹೋಯಿತು. ಈ ಬಾರಿ ಒಳ ಮೀಸಲಾತಿ 100ಕ್ಕೆ 100ರಷ್ಟು ಪ್ಲಸ್ ಆಗುತ್ತೆ. ನನ್ನ ಬ್ರದರ್ ಮಾತನಾಡೋದ್ರಿಂದ ಏನು ವ್ಯತ್ಯಾಸ ಆಗಲ್ಲ. ಕಾಂಗ್ರೆಸ್ ನನ್ನ ವಿರುದ್ಧ ಬೋಗಸ್ ಅಪಪ್ರಚಾರ ಮಾಡ್ತಾ ಇದೆ. ನನ್ನ ಮೇಲೆ ಜನರಿಗೆ ವಿಶ್ವಾಸವಿದೆ. ಚರಂತಿಮಠ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಗ್ಯಾರಂಟಿ ಯೋಜನೆ ನಿಲ್ಲಲ್ಲ, ನಾವು ಗ್ಯಾರಂಟಿ ವಿರೋಧಿಯಲ್ಲ. ಅಶ್ವವೇಗ ಜೊತೆ ಚರಂತಿಮಠ ಎಕ್ಸ್ಕ್ಲೂಸಿವ್ ಮಾತು. ಅಶ್ವವೇಗ ನ್ಯೂಸ್ ಜೊತೆ ವೀರಣ್ಣ ಚರಂತಿಮಠ ಎಕ್ಸ್ಕ್ಲೂಸಿವ್ ಮಾತುಕತೆಯನ್ನ ನಡೆಸಿದ್ದಾರೆ. ಯತ್ನಾಳ್ ಅವರು ಪ್ರಚಾರಕ್ಕೆ ಬಂದಿದ್ದು ನನಗೆ ಪ್ಲಸ್ ಪಾಯಿಂಟ್. ಉಚ್ಚಾಟಿತ ಶಾಸಕ ಆದ್ರೂ ಸಹಿತ ಬಿಎಸ್ವೈ ಅವರಿಗೆ ಪರ್ಮಿಷನ್ ಅನ್ನ ಕೊಟ್ಟರು. ಯಾವುದೇ ರೀತಿಯಾದಂತಹ ವಿರೋಧವನ್ನ ವ್ಯಕ್ತಪಡಿಸಿಲ್ಲ. ಪ್ರಚಾರ ಮಾಡಬಹುದು, ನಾವು ಪ್ರಚಾರಕ್ಕೆ ಬೇಡ ಅಂತ ಹೇಳಿಲ್ಲ ಅಂತ ಬಿಎಸ್ವೈ ಸಹಿತ ಹೇಳಿದ್ರು. ವಿಜೇಂದ್ರ ಸಹಿತ ಮಾತನಾಡಿದ್ರು. ಅದಾದ ಮೇಲೆ ಯತ್ನಾಳ್ ಅವರು ಇದೀಗ ಬಾಗಲಕೋಟೆಯ ಪ್ರಚಾರದಲ್ಲಿ ಇರುವಂತದ್ದು. ಇದರಿಂದ ಪ್ಲಸ್ ಆಗುತ್ತಾ ವೀರಣ್ಣ ಚರಂತಿಮಠಗೆ ಅಂತ ನೋಡಿದ್ರೆ ಎಸ್ ಅಫ್ಕೋರ್ಸ್, ವೀರಣ್ಣ ಚರಂತಿಮಠಗೆ ಯತ್ನಾಳ್ ಅವರ ಪ್ರಚಾರ ಪ್ಲಸ್ ಆಗುತ್ತೆ. ಹಿಂದೂ ಹುಲಿ ಯತ್ನಾಳ್ ಅವರು ಇದೀಗ ಬಾಗಲಕೋಟೆ ಕ್ಷೇತ್ರದಲ್ಲಿ ಹಲವಾರು ಜನ ಬೆಂಬಲವನ್ನ ಹೊಂದಿದ್ದಾರೆ. ಫ್ಯಾನ್ಸ್ ಫಾಲೋವಿಂಗ್ ಇದೆ. ಅವರ ನೇರ ಮಾತಿಗೆ ಸಾಕಷ್ಟು ಜನ ಒಪ್ಕೊಂಡಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ವೀರಣ್ಣ ಚರಂತಿಮಠ ಹೇಳಿಕೆಯನ್ನ ಕೊಟ್ಟರು. ನಾನು ಬಾಗಲಕೋಟೆಯಲ್ಲಿದ್ದೀನಿ. ಬಾಗಲಕೋಟೆಯಲ್ಲೂ ಕೂಡ ಅಷ್ಟೇ ಉಪಚುನಾವಣೆ ಕಾವು ಯಾವ ರೀತಿಯಾಗಿ ಬಿಸಿಲಿನ ಕಾವು ದಿನೇ ದಿನೇ ಹೆಚ್ಚಾಗುತ್ತಿದೆಯೋ ಅದೇ ರೀತಿಯಾಗಿ ಉಪಚುನಾವಣೆ ಕಾವು ಕೂಡ ಇಲ್ಲಿ ದಿನೇ ದಿನೇ ಏರ್ತಾ ಇದೆ. ಈಗ ನಮ್ಮ ಜೊತೆ ಬಿಜೆಪಿ ಅಭ್ಯರ್ಥಿ ಆದಂತ ವೀರಣ್ಣ ಚರಂತಿಮಠ ಅವರಿದ್ದಾರೆ. ಅವರೊಟ್ಟಿಗೆ ಮಾತಾಡ್ಸ್ತಾ ಹೋಗೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಹೇಗಿದ್ದೀರಾ ಸರ್? ಹೇಗಿದೆ? ಹೇಗ್ ನಡೀತಿದೆ ಚುನಾವಣೆ ಪ್ರಚಾರ ಎಲ್ಲ? ಒಳ್ಳೆ ರೀತಿಯಿಂದ ನಡೀತಾ ಇದೆ. ಹೆಂಗಿದೆ ಸರ್ ನಿಮಗೆ ರೆಸ್ಪಾನ್ಸು? ಗ್ರಾಮೀಣ ಭಾಗದಲ್ಲಿ ಯಾವ ರೀತಿಯಾಗಿದೆ, ಮತ್ತೆ ಟೌನ್ ಭಾಗದಲ್ಲಿ ಯಾವ ರೀತಿಯಾಗಿದೆ? ನಗರದಲ್ಲಿನೂ ಕೂಡ ಬಹಳ ಚೆನ್ನಾಗಿದೆ, ಗ್ರಾಮೀಣ ಭಾಗದಲ್ಲಿಯೂ ಚೆನ್ನಾಗಿದೆ. ಒಳ್ಳೆ ಉತ್ಸಾಹದ ವಾತಾವರಣ ಇದೆ ಸರ್. ಈಗಾಗಲೇ ಸಾಕಷ್ಟು ಜನ ಕಾಂಗ್ರೆಸ್ನವರು ಕೂಡ ಅಷ್ಟೇ, ಸಿಎಂ ಆಗಿರ್ಬೋದು, ಜೊತೆಗೆ ಸಚಿವ ಸಂಪುಟದಲ್ಲಿ ಇರ್ತಕ್ಕಂಥವ್ರು ಎಲ್ಲರೂ ಕೂಡ ಕಾಂಗ್ರೆಸ್ ಅಭ್ಯರ್ಥಿ ಪರ ಅಬ್ಬರದ ಪ್ರಚಾರ ನಡೆಸ್ತಿದ್ದಾರೆ. ಇದೆಲ್ಲವೂ ಕೂಡ ಏನಾದ್ರು ಬ್ಯಾಕ್ ಡ್ರಾಪ್ ಆಗುತ್ತಾ ಬಿಜೆಪಿಗೆ ಅನ್ಸುತ್ತಾ ಏನಾದ್ರು ನಿಮಗೆ? ಅವರು ಪ್ರಚಾರ ಮಾಡಿದರೆ ನಮಗೆ ಯಾಕೆ ಬ್ಯಾಕ್ ಡ್ರಾಪ್ ಆಗುತ್ತೆ? ನಮ್ಮಲ್ಲಿ ಏನು ಕಡಿಮೆ ಇದ್ದಾರೆ. ಇಬ್ಬರು ಕೇಂದ್ರ ಸಚಿವರು ಬಂದಿದ್ದರು, ಪ್ರಹ್ಲಾದ್ ಜೋಶಿ ಅವರು, ಕುಮಾರಸ್ವಾಮಿ ಅವರು, ಮತ್ತು ಅನೇಕ ಜನ ನಮ್ಮ ಸಂಸದರು, ಅನೇಕ ಹಿಂದಿನ ಶಾಸಕರು, ಹಿಂದಿನ ಸಚಿವರು, ಅವ್ರಕ್ಕಿಂತಲೂ ಹೆಚ್ಚು ಜನ ನಮ್ಮಲ್ಲಿ ಕೂಡ ಬಿಟ್ಬಿಟ್ಟಿದ್ದಾರೆ ಸರ್. ಈಗ ಜೊತೆಗೆ ಯತ್ನಾಳ್ ಅವ್ರ ಬಗ್ಗೆ ಮಾತನಾಡ್ತಾ ಹೋದ್ರೆ, ಬಿಜೆಪಿಯಿಂದ ಉಚ್ಚಾಟನೆ ಆಗಿದ್ರು ಕೂಡ ನಿಮ್ಮ ಪರವಾಗಿ ಬಂದು ನಿಂತು ಇಲ್ಲಿ ಅಬ್ಬರದ ಪ್ರಚಾರವನ್ನ ನಡೆಸ್ತಿದ್ದಾರೆ. ಇದು ನಿಮಗೆ ಪ್ಲಸ್ ಆಗ್ಬೋದಾ ಅಥವಾ ಏನಾದ್ರು ಇಂಪ್ಯಾಕ್ಟ್ ಆಗುತ್ತೆ ಅನ್ಸುತ್ತೆ? ಯಾವ ಇಂಪ್ಯಾಕ್ಟ್ ಆಗೋದಿಲ್ಲ, ಪ್ಲಸ್ ಆಗುತ್ತೆ. ಅವ್ರಿಗೆ ನಮ್ಮ ಆತ್ಮೀಯ ಸ್ನೇಹಿತರು ಮೊದಲೇ ಅವರು ಡಿಕ್ಲೇರ್ ಮಾಡಿಬಿಟ್ಟಿದ್ರು ಏನಂತ, ಚುನಾವಣೆ ಬಂದರೆ ನಾನು ವೀರಣ್ಣ ಚರಂತಿಮಠ ಅವ್ರ ಬಗ್ಗೆ ಅವ್ರಿಗೆ ವೈಯಕ್ತಿಕ ಸಂಬಂಧ ನಮ್ಮದು, ಅದಕ್ಕಾಗಿ ನಾನು ಪ್ರಚಾರ ಮಾಡ್ತೀನಿ ಅಂತ ಅವರ ಕೆಲಸ ಮಾಡ್ತಾ ಇದ್ದಾರೆ ಸರ್. ಈಗ ಯತ್ನಾಳ್ ಅವರು ಬರ್ತೀನಿ ನಿಮ್ಮ ಪರವಾಗಿ ಪ್ರಚಾರ ನಡೆಸ್ತೀನಿ ಅಂದಾಗ ನಿಮ್ಮ ರಾಜ್ಯ ಬಿಜೆಪಿ ಕಚೇರಿಯಿಂದ ಏನಾದ್ರು ಅವ್ರನ್ನ ಕರೆಸಬಾರದು ಅಥವಾ ಕರ್ಸೋದಕ್ಕೆ ಏನಾದ್ರು ಗ್ರೀನ್ ಸಿಗ್ನಲ್ ಕೊಡೋ ಅಂತದ್ದು ಅಥವಾ ಸ್ಟಾಪ್ ಮಾಡೋ ಅಂತದ್ದು ಏನಾದ್ರು ಈ ತರ ಏನೂ ನಡೀಲಿಲ್ಲ. ಯಡಿಯೂರಪ್ಪನವರೇ ಹೇಳಿದ್ರಲ್ಲ ಬೆಂಗಳೂರಲ್ಲಿ, ಮೀಡಿಯಾಕ್ಕೆ ಅವರೇ ಹೇಳಿದ್ದಾರೆ, ಬಂದರೆ ಅವರು ಒಳ್ಳೆಯದು, ಒಳ್ಳೆ ಪ್ರಚಾರ ಆಗುತ್ತೆ ಮತ್ತು ಪಕ್ಷಕ್ಕೂ ಲಾಭ ಆಗುತ್ತೆ, ಅವರು ಬರಲಿ ಅಂತ ಹೇಳಿದ್ರಲ್ಲ. ಅವ ಸರ್ಕಾರ ಇರುತ್ತೆ, ಅವರ ಪರ ಒಂದ್ ಕಡೆ ಪಾಸಿಟಿವ್ ಹೋಪ್ ಇರುತ್ತೆ, ಅವ್ರಿಗೆ ಹೆಚ್ಚು ಜಯ ಸಿಗುವಂತದ್ ನಾವು ನೋಡಿರ್ತೀವಿ. ಈ ಬಾರಿ ನಿಮಗ್ ಸಿಗೋದಕ್ಕೆ ನಿಮ್ಮ ಹತ್ರ ಅಡ್ವಾಂಟೇಜಸ್ ಏನಿದೆ? ಬೇಕಾದಷ್ಟು ಸರಿನೂ ಸರ್ಕಾರ ಇದ್ದರೂ ಕೂಡ ಪ್ರತಿಪಕ್ಷದ ಅಭ್ಯರ್ಥಿಗಳ ಆಯ್ಕೆ ಆದಂಥ ಅನೇಕ ಉದಾಹರಣೆಗಳಿವೆ. ಗುಜರಾತ್ನಲ್ಲಿ ಈಗ ನಮ್ಮದೇ ಸರ್ಕಾರ, ಅದೇ ಬೇರೆ ಪಕ್ಷದ ಅಭ್ಯರ್ಥಿ ಆಯ್ಕೆ ಆದರು. ಈ ಥರ ಅನೇಕ ಉದಾಹರಣೆಗಳಿದೆ. ಆದರೆ ಇಲ್ಲಿ ವಾತಾವರಣ, ಹಿಂದಿನ ಕಾಂಗ್ರೆಸ್ MLA ಯಾವುದೇ ರೀತಿಯ ಕೆಲಸ ಮಾಡಲಿಲ್ಲ, ಮತ್ತು ಅಭಿವೃದ್ಧಿ ಶೂನ್ಯ ಆಯಿತು. ಅವರ ಸ್ಪಂದನ ಯಾರಿಗೂ ಇರಲಿಲ್ಲ.
ನಾವು ಮಾಡಿದಂಥ ಅನೇಕ ಅಭಿವೃದ್ಧಿ ಕೆಲಸಗಳನ್ನು ಕ್ಯಾನ್ಸಲ್ ಮಾಡ್ತಕ್ಕಂಥದ್ದು, ಬಂದ್ ಮಾಡ್ತಕ್ಕಂಥ ಕೆಲಸ ಮಾಡಿದ್ರು ಅವರು. ಅದು ಜನ ರೋಚಿಗೆದ್ದಿದ್ದಾರೆ. ನಿಮ್ಮ ಸಹೋದರರಾದಂತವರು ನೇರವಾಗಿ ನಿಮ್ಮ ವಿರುದ್ಧ ವಾಗ್ದಾಳಿಯನ್ನ ಮಾಡ್ತಿದ್ದಾರೆ, ನಿಮ್ಮ ವಿರುದ್ಧ ಸುದ್ದಿಗೋಷ್ಠಿಯನ್ನ ಮಾಡ್ತಿದ್ದಾರೆ, ನಿಮ್ಮದೇ ಕ್ಷೇತ್ರದಲ್ಲಿ ಕೂಡ ಅವರಿದ್ದಾರೆ. ಇದು ನಿಮಗೆ ಹಿನ್ನಡೆ ಆಗಲ್ವಾ? ಯಾಕಾಗುತ್ತೆ? ಏನೂ ಆಗೋದಿಲ್ಲ. ಅದು ಕೆಲವರಿಗೆ ಅಭ್ಯಾಸ ಇರ್ತಾವ, ಅದ್ರ ಬಗ್ಗೆ ನಾವು ಲಕ್ಷ್ಯ ಕೊಡೋದಿಲ್ಲ. ಸರ್, ಜೊತೆಗೆ ನಾನು ಇನ್ನೊಂದು ಕೇಳ್ಪಟ್ಟೆ, ಒಂದಿಷ್ಟು ನಿಮ್ಮ ಮೇಲೆ ಇರ್ತಕ್ಕಂಥ ಆರೋಪ, ಇದು ಸತ್ಯವೋ ಸುಳ್ಳೋ ನನಗೆ ಗೊತ್ತಿಲ್ಲ. ಚರಂತಿಮಠ ಅವರು ನಮಗೆ ಒಂದಿಷ್ಟು ಗೌರವ ಕೊಡಲ್ಲ, ಕಮ್ಮಿ ಗೌರವ ಕೊಡ್ತಾರೆ ಅನ್ನೋದು ಹೇಳ್ತಾರೆ ಕೆಲವೊಬ್ರು. ಇದು ನಿಜಾನಾ? ಏನಿದ್ರು 3 ಸಾರಿ ಆಯ್ಕೆ ಮಾಡಿದಾರಲ್ಲ, ಈಗ 4ನೇ ಸಾರಿ ಆಯ್ಕೆ ಮಾಡ್ತಾ ಇದ್ದಾರೆ. ಎಲ್ಲ ಸುಳ್ಳು ಅಪಪ್ರಚಾರ. ಕಾಂಗ್ರೆಸ್ನವ್ರಿಗೆ ಏನು ಕೆಲಸ ಸಿಕ್ಕಿಲ್ಲ, ಬೋಗಸ್ ಅಲಿಗೇಷನ್ಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಗ್ಯಾರಂಟಿ ಯಾವ ಕಾಲಕ್ಕೂ ನಿಲ್ಲುವುದಿಲ್ಲ. ಗ್ಯಾರಂಟಿ ಬಗ್ಗೆ ನಮ್ದೇನು ವಿರೋಧನೂ ಇಲ್ಲ. ಸರ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನ ಕೊಟ್ಟಿದ್ರಿ. ಇನ್ನು ಒಂದೇ ದಿನ ಚುನಾವಣೆಗೆ ಬಾಕಿ ಇದ್ರು ಕೂಡ ಈ ಸಮಯದಲ್ಲಿ ನಮಗೊಂದು ಸಮಯವನ್ನ ಕೊಟ್ಟಿದ್ರಿ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಇದಾಗಿತ್ತು ವೀರಣ್ಣ ಚರಂತಿಮಠ ಅವರ ಮಾತುಗಳು. ಎಲ್ಲೂ ಕೂಡ ವಿಶ್ವಾಸವನ್ನ, ನಾನು ಜನರ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸನ ಅವರು ಕೂಡ ಕಳ್ತ್ಕೊಂಡಿಲ್ಲ. ಅವರು ಕೂಡ ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟಿದ್ದಾರೆ. ಹೊಸದಾಗಿ ನಾನು ವಿಶ್ವಾಸವನ್ನ ತೆಗೆದುಕೊಳ್ಳುವಂತ ಅಗತ್ಯ ಏನೂ ಇಲ್ಲ. ನಾನು ಖಂಡಿತವಾಗಿ ಇಲ್ಲಿ ಗೆಲ್ತೀನಿ ಎಂಬ ಒಂದು ವಿಶ್ವಾಸವನ್ನ ಕೂಡ ತೋರಿಸ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ಕುಲಕರ್ಣಿ ಜೊತೆ ಓಂ ವಿವೇಕ್, ಆದಿತ್ಯ ಕಾರ್ಲೇಕರ್, ಅಶ್ವವೇಗ ನ್ಯೂಸ್, ಬಾಗಲಕೋಟೆ.